ಹಾಯ್ ಎಲ್ರಿಗೂ ನಮಸ್ಕಾರ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಅಂತ ಹೇಳಿ ನಾನು ಇವತ್ತು ಬಂದಿರೋದು ಅಷ್ಟವಿನಾಯಕ ಅಂತ ಪ್ರಸಿದ್ಧವಾಗಿರುವ ಒಂದು ದೇವಾಲಯ, ಪ್ರಸಿದ್ಧವಾದ ಮಹಾಗಣಪತಿ ದೇವಸ್ಥಾನಕ್ಕೆ. ಇನ್ನು ಈ ನಮ್ಮ ಹಿಂದೂ ದೇವತೆಗಳಲ್ಲಿ ಪ್ರತಿಯೊಂದು ದೇವಾಲಯ ತನ್ನದೇ ಆದ ವೈಯಕ್ತಿಕ ದಂತಕಥೆಯನ್ನು ಇತಿಹಾಸವನ್ನು ಹೊಂದಿರುತ್ತೆ. ಪ್ರತಿ ದೇವಾಲಯದಲ್ಲಿ ಮೂರ್ತಿಗಳಂತೆ ಪರಸ್ಪರ ಭಿನ್ನವಾಗಿದೆ. ಗಣೇಶನ ಪ್ರತಿ ಮೂರ್ತಿಯ ರೂಪ, ಅವನ ಸೊಂಡಿಲು ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ. ಮಹಾರಾಷ್ಟ್ರದ ವಿವಿಧ ಭಾಗಗಳಲ್ಲಿ 8 ಗಣೇಶನ ಇತರ ದೇವಾಲಯಗಳಿವೆ. ಪುಣೆಯ ಸುತ್ತಮುತ್ತಲಿನವರು ಹೆಚ್ಚು ಪ್ರಸಿದ್ಧರಾಗಿದ್ದಾರೆ, ಜೊತೆಗೆ ಇಲ್ಲಿಗೆ ಯಾವಾಗಲೂ ಭೇಟಿ ನೀಡ್ತಾರೆ. ಇನ್ನು ಅಷ್ಟೇ ಅಲ್ಲ, ಹೊರಗಡೆ ರಾಜ್ಯದವರು, ಹೊರಗಡೆ ಜಿಲ್ಲೆಯವರು ಕೂಡ ಇಲ್ಲಿಗೆ ಭೇಟಿ ನೀಡ್ತಾರೆ. ಅಷ್ಟವಿನಾಯಕ ಯಾತ್ರೆಯನ್ನು ಪೂರ್ಣಗೊಳಿಸಲು ಎಲ್ಲ 8 ದೇವಾಲಯಗಳಿಗೆ ಭೇಟಿ ನೀಡಿ ಮೊದಲ ದೇವಾಲಯವನ್ನು ಮತ್ತೊಮ್ಮೆ ಭೇಟಿ ಮಾಡಬೇಕು ಅನ್ನೋದು ಒಂದು ಪ್ರತೀತಿ. ಅಷ್ಟವಿನಾಯಕ ಯಾತ್ರೆಯು ಪುಣೆ, ಮಹಾರಾಷ್ಟ್ರದ ರಾಯಗಢ ಜಿಲ್ಲೆಯಲ್ಲಿ ಗಣೇಶನ ಈ 8 ಪವಿತ್ರ ನಿವಾಸಗಳನ್ನು ಒಳಗೊಂಡ ತೀರ್ಥಯಾತ್ರೆಯಾಗಿದೆ. 8 ದೇವಾಲಯಗಳಲ್ಲಿ 5 ಪುಣೆಯಲ್ಲಿವೆ, 2 ರಾಯಗಢದಲ್ಲಿದೆ, 1 ಅಹಮದನಗರ್ ಜಿಲ್ಲೆಗಳಲ್ಲಿ ಇದೆ. ಇನ್ನು ನಾನು ಬಂದಿರೋ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ, ದೇವಸ್ಥಾನದಲ್ಲಿರುವ ಗಣಪತಿ ವಿಗ್ರಹ ರಂಜನ್ಗಾವ್ನ ಹೆಸರಾಂತ ಅಕ್ಕಸಾಲಿಗರಾದ ಕೊಲ್ಲಂ ಕುಟುಂಬದಿಂದ ಅನಾವರಣಗೊಳಿಸಿದ್ರು ಮತ್ತು ಉಡುಗೊರೆಯಾಗಿ ನೀಡಿದರು. 9ನೇ 10ನೇ ಶತಮಾನದ ನಡುವೆ ನಿರ್ಮಿಸಲಾದ ಮುಖ್ಯ ದೇವಾಲಯವನ್ನು ಪೇಶ್ವೆ ಕಾಲದಲ್ಲಿ ನಿರ್ಮಿಸಲಾಗಿದೆ. ಪ್ರವೇಶ ದ್ವಾರದ ಮೇಲೆ ನಾಗರಖಾನ ಇದೆ. ಈ ದೇವಾಲಯ ಪೂರ್ವಕ್ಕೆ ಕೇಂದ್ರೀಕೃತವಾಗಿದೆ, ಭವ್ಯವಾದ ಪ್ರವೇಶ ದ್ವಾರವನ್ನು ಹೊಂದಿದೆ. ಮಾಧವರಾವ್ ನಾನು ಗಣೇಶನ ವಿಗ್ರಹವನ್ನು ಇಡಲು ದೇವಸ್ಥಾನದ ನೆಲಮಾಳಿಗೆಯಲ್ಲಿ ಒಂದು ಕೋಣೆಯನ್ನು ಮಾಡಿದೆ. ನಂತರ ಇಂದೋರ್ನ ಸರ್ದಾರ್ ಕಿಬೆ ಅದನ್ನು ನವೀಕರಿಸಿದರು. ಗಣೇಶನ ವಿಗ್ರಹಕ್ಕೆ ಮಹಾಕಾಟ್ ಎಂದು ಹೆಸರಿಸಲಾಗಿದೆ. ವಿಗ್ರಹವು 10 ಕಾಂಡ 20 ಕೈಗಳನ್ನು ಹೊಂದಿದೆ ಅಂತ ಈಗಲೂ ಹೇಳ್ತಾರೆ. ಪುಣೆ ನಗರ ಹೆದ್ದಾರಿಯಿಂದ ಹೋಗುವಾಗ ಮಾರ್ಗವು ಪುಣೆ ಕೊರೆಂಗಾವ್, ನಂತರ ಶಿಕ್ರಾಪುರದ ಮೂಲಕ ಶಿರೂರಿಗಿಂತ ಮೊದಲು ರಂಜನ್ಗಾವ್, 21 ಕಿಲೋಮೀಟರ್, ಪುಣೆಯಿಂದ 50 ಕಿಲೋಮೀಟರು ಈ ದೇವಸ್ಥಾನ ಇದೆ. ಇನ್ನು ಅಷ್ಟವಿನಾಯಕ ದೇವಸ್ಥಾನಗಳಲ್ಲಿ ಹೇಳೋದಾದರೆ, ಮೊರೆಂಗಾವ್ನ ಮಯೂರೇಶ್ವರ, ಶ್ರೀ ಚಿಂತಾಮಣಿ ತೇವೂರ, ಶ್ರೀ ಸಿದ್ಧಿವಿನಾಯಕ ಸಿದ್ದಟೇಕ, ಶ್ರೀ ಮಹಾಗಣಪತಿ ಶಿರೂರ, ಶ್ರೀ ವಿಘ್ನೇಶ್ವರ ಓಜಾರ, ಶ್ರೀ ಗಿರಿಜಾತ್ಮಕ ಲೇನ್ಯಾದ್ರಿ, ಬಲ್ಲಾಳೇಶ್ವರ ಪಾಲಿ, ಶ್ರೀ ವರದ ವಿನಾಯಕ ಮಹಾಡ. ನಾನಿವತ್ತು ಬಂದಿರೋದು ಶ್ರೀ ಮಹಾಗಣಪತಿ ಶಿರೂರದ. ಇದು ಅಷ್ಟಗಣಪತಿಯಲ್ಲಿ ಒಂದು ಅಂತಲೇ ಹೇಳ್ಬೋದು. ಗಣಪತಿಯನ್ನು ಆರಾಧನೆ ಮಾಡಿದ್ರೆ ಯಾವುದೇ ವಿಘ್ನಗಳು ಇರೋದಿಲ್ಲ ಅಂತಲೇ ಹೇಳ್ತಾರೆ. ಈ ಮಹಾಗಣಪತಿ ಆರಾಧನೆ ಮಾಡಿ ಶಿವನು ವರ ಪಡೆದನು. ಇಲ್ಲಿನ ಗಣಪತಿಗೆ ಸುಮಾರು 8 ರಿಂದ 12 ಕೈ ಇದೆ ಅನ್ನುತ್ತಾರೆ. ತ್ರಿಪುರಾಸುರನನ್ನು ಶಿವನು ವಧೆ ಮಾಡಿದ್ದು ಗಣಪತಿಯ ಆರಾಧನೆಯನ್ನು ಪಡೆದ ಮೇಲೆ, ಅನುಗ್ರಹ ಆದ ಮೇಲೆ ಶಿವಶಂಕರನಿಗೆ ಇಲ್ಲಿ ತ್ರಿಪುರಾಣಿ ಎಂಬ ಹೆಸರು ಕೂಡ ಬಂತು ಅಂತಲೇ ಹೇಳ್ಬೋದು. ಇನ್ನು ಮಹಾಗಣಪತಿ ಕೂತಿರೋದು ತಾವರೆ ಹೂವಿನಲ್ಲಿ. ಅಕ್ಕಪಕ್ಕದಲ್ಲಿ ರಿದ್ದಿ ಸಿದ್ದಿ ಅನ್ನೋ ದೇವತೆಗಳು ಇದ್ದಾರೆ, ಅಂದರೆ ಗಣೇಶನ ಹೆಂಡತಿಯರು ಅವರು. ಇನ್ನು ಇದು ಅಡ್ರೆಸ್ ಬಂದು ಶಿರೂರು ತಾಲೂಕಿನ 50 ಕಿಲೋಮೀಟ್ರಲ್ಲಿದೆ. ಪುಣೆಗೆ 50 ಕಿಲೋಮೀಟ್ರ್ ಬರುತ್ತೆ. ಅಹಮದಾಬಾದ್ ಹೈವೇಲಿ ಇರುತ್ತೆ. ಅಷ್ಟವಿನಾಯಕದಲ್ಲಿ ಇದು ಕೊನೆಯದಾಗಿ ವಿಸಿಟ್ ಮಾಡುವಂಥ ದೇವಸ್ಥಾನ. ಇನ್ನು ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ, ತುಂಬ ಸೆಕ್ಯೂರಿಟಿ ಇದೆ, ಒಳಗಡೆ ನೀಟಾಗಿ ಇಟ್ಟಿದ್ದಾರೆ. ಆವರಣ ಕೂಡ ತುಂಬ ಚೆನ್ನಾಗಿದೆ, ಮೇಂಟೈನ್ ಕೂಡ ನೀಟಾಗಿ ಮಾಡಿದ್ದಾರೆ. ಪಾರ್ಕಿಂಗ್ ಕೂಡ ಫೆಸಿಲಿಟಿ ಇದೆ. ಜೊತೆಗೆ ಮಕ್ಕಳಿಗೆ ಆಟ ಆಡೋದಕ್ಕೆ ಆಟದ ಮೈದಾನ ಕೂಡ ಇದೆ, ಗಾರ್ಡನಿಂಗ್ ಕೂಡ ಮಾಡಿದ್ದಾರೆ. ಇನ್ನು ಆ ದೇವಸ್ಥಾನದ ಒಳಗಡೆ ಯಾವುದೇ ಫೋಟೋಸು ತೆಗೆಯೋದಕ್ಕೆ ಅಲೋ ಮಾಡಲ್ಲ. ಆ ಗಣಪತಿ ನೋಡಿದ್ರೇ ಒಂಥರ ಖುಷಿಯಾಗುತ್ತೆ. ನೀವು ಯಾರಾದರೂ ಆ ಕಡೆ ಹೋದಾಗ, ಪುಣೆ ಮಹಾರಾಷ್ಟ್ರ ಸೈಡ್ ಹೋದಾಗ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಗಣಪತಿಯ ಆರಾಧನೆ ಮಾಡಿ ಎಲ್ಲ ವಿಘ್ನಗಳನ್ನು ಕಳೆದುಕೊಳ್ಳಿ ಅಂತ ಕೇಳ್ತೀನಿ. ಆ ಗಣಪತಿ ದೇವ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು.